ಈಗ ಒಂದು ಚರ್ಚೆ ಆಗ್ತಿರುವಂಥದ್ದು, ಆ, ಒಂದು ಅವಕಾಶ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೆ, ದಲಿತ ಸಮುದಾಯಕ್ಕೆ ಯಾಕೆ ಸಿಎಂ ಅವಕಾಶವನ್ನು ಕೊಡಬಹುದು? ಯಾಕಂದ್ರೆ ಬೇರೆ ಬೇರೆ ಸಮುದಾಯದವರು ಸಾಕಷ್ಟು ಬಾರಿ ಸಿಎಂ ಆಗಿದ್ದಾರೆ ರಾಜ್ಯದಲ್ಲಿ. ಸೊ ದಲಿತ ಸಮುದಾಯಕ್ಕೆ ಒಂದು ಸುವರ್ಣ ಅವಕಾಶ ಇದೆಯಲ್ಲ, ಕೊಡಬಹುದಲ್ಲ ಅನ್ನುವಂಥ ಚರ್ಚೆ ಆಗ್ತಿದೆ. ಇಲ್ಲ, ಅದು ನಾವು ಅಲ್ಲಿ ಇಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಆ ಚರ್ಚೆಗೆ ಪುಷ್ಟಿ ಸಿಗಬೇಕಾದ್ರೆ ಹೈಕಮಾಂಡ್ ಒಪ್ಕೋಬೇಕು, ಶಾಸಕರು ಒಪ್ಬೇಕು, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಣಯ ಆಗ್ತಾ ಇದೆ. ಅದಿಲ್ಲದೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ಅಂತ ಒಂದು ದೊಡ್ಡ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಆಗಿಬಿಡ್ತಾರೆ, ಇವ್ರು ಆಗ್ತಾರೆ ಅಂತ ಹೇಳೋಕೆ ನನಗೆ ಸಾಧ್ಯತೆಗಳಿಲ್ಲ. ನಮ್ಮ ಹೈಕಮಾಂಡ್ ಏನು ಹೇಳುತ್ತೆ ಅದೇ ನಮ್ಮಲ್ಲಿ ಫೈನಲ್. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರೆ, ಅಧಿಕಾರ ಸೂತ್ರ ಆಗಿದೆ, ಅದು ಮುಂದೆ ನಾನು ಹೇಳ್ತೀನಿ ಅನ್ನುವಂಥದ್ದು. ಅವರು ಕೂಡ ಸಿಎಂ ಸ್ಥಾನಕ್ಕೆ ಆಕಾಂಕ್ಷೆಯನ್ನು ಹೊಂದಿದ್ದಾರೆ. ಸೀನಿಯರ್ಗಳೆಲ್ಲ ತಮ್ಮ ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದನ್ನೆಲ್ಲರನ್ನು ಕ್ರೋಢೀಕರಿಸಿ ಹೈಕಮಾಂಡ್ ಏನು ಹೇಳುತ್ತೆ ಅದೇ ಫೈನಲ್. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು 5 ವರ್ಷ ಇರಲೇಬೇಕಾಗುತ್ತೆ, ಅವರು ಮಾಸ್ ಲೀಡರ್ ಅವರು. ಸೊ ಹಾಗಾಗಿ ಹೊಸ ನಾಯಕತ್ವ ಇರೋವರೆಗೂ ಸಿದ್ದರಾಮಯ್ಯ ಅವರು ಇರಲೇಬೇಕು, ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ. ಅವರ ಅಭಿಪ್ರಾಯಕ್ಕೆ ಹೈಕಮಾಂಡ್ದವರು ಗಮನ ಕೊಡ್ತಾರೆ ಅಂತಕ್ಕಂಥ ಭಾವನೆ ನಂದು. ಬಟ್ ಇದನ್ನ ಎಲ್ಲವೂ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಹೈಕಮಾಂಡ್ದವ್ರು ನಮಗೆ ಸ್ಪಷ್ಟವಾಗಿ ಒಂದು ಆದೇಶ ಕೊಟ್ಟಿದ್ದಾರೆ, ಯಾವುದನ್ನು ಮಾತಾಡಕ್ಕೆ ಹೋಗಬೇಡಿ, ಹೈಕಮಾಂಡ್ ನಾವು ಏನು ಹೇಳ್ತೀವಿ ಅದನ್ನು ನಡ್ಕೊಳ್ಬೇಕಂತ ಹೇಳಿದ್ದಾರೆ. ಆ ದಿಶೆತ ನಮ್ಮ ಪಕ್ಷ ನಡ್ಕೊಂಡು ಹೋಗುತ್ತೆ. ಸೊ ಮುಂದಿನ ಚುನಾವಣೆ ಕೂಡ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಸಹಜ ಅಲ್ಲ, ಒಬ್ಬ ನಾಯಕನ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಅವರಿನ್ನೂ ರಾಜಕಾರಣದಲ್ಲಿ ಇರಬೇಕು ಅಂತಕ್ಕಂಥ ಭಾವನೆ ತುಂಬಾ ಜನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸರ್, ಹೊಸ ನಾಯಕತ್ವ ಉಟ್ಕೊಳ್ಳೋವರೆಗೂ ರಾಜ್ಯ ಕಾಂಗ್ರೆಸ್ನಲ್ಲಿ ಸೊ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾರೆ. ಹೇಳ್ತಾರೆ, ಬಹಳ ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಅಂತ? ನನಗೆ ಅಭಿಪ್ರಾಯ ಹೇಳಕ್ಕೆ ಬರಂಗಿರಲ್ಲ. ಹೈಕಮಾಂಡ್ ಗಪ್ ಚುಪ್ ಅಂತ ಹೇಳಿದಾರೆ, ನಾನು ಗಪ್ ಚುಪ್ ಅದೇ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ದಿನ ಬೆಳಗಾದ್ರೆ ಸಿದ್ದರಾಮಯ್ಯ ಅವರ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾತಾಡ್ತಿದ್ದಾರೆ. ನೋ ರಿಯಾಕ್ಷನ್, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಬಿಗಿಪಟ್ಟುಗಳು, ಈಗ ಪರಮೇಶ್ವರ್ ಅವರು ದೆಹಲಿಗೆ ಹೋಗಿದ್ದಾರೆ, ರಾಜಣ್ಣ ಅವರು ದೆಹಲಿಗೆ ಹೋಗಿದ್ರು, ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ರು. ಸೊ ನಿಮ್ಗೆ ಯಾಕೆ ಭ್ರಮೆ ಬಂದಿದೆ ಡೆಲ್ಲಿ ಹೋದದೆಲ್ಲ ಇದಕ್ಕೆ ಹೋಗ್ತಾರೆ ಅಂತೇಳಿ? ಅಂತದೇನಿಲ್ಲ ಬಿಡಿ. ಗೊಂದಲಗಳು ಯಾಕೆ ಸರ್? ಈಗ ರಾಜಣ್ಣ ಇರ್ತಾರೆ, ನೀವೇ ಅಪ್ಪ ನಮ್ಗೆ ಗೊಂದಲ ಹುಟ್ಟಿಸೋರು. ನಿಮ್ಮ ಟಿವಿಯಾಗ ನೋಡ್ತಾ ಇದೀವಿ, ಪೇಪರ್ದಾಗ ನೋಡ್ತೀವಿ, ನಮ್ಮ ಮತ್ತಲ್ಲಿ ಏನು ಇರೋದಿಲ್ಲ. ಇದ್ದಂಗೆ ನೀವೇ ಬಿಂಬಿಸ್ತಾ ಇದ್ದೀರಿ, ನನಗೆ ಗೊತ್ತಿಲ್ಲ ಇದು. ನಿಮ್ದೆಲ್ಲ ವಿಚಾರಗಳು ನಿಮ್ ಟಿವಿಯಾಗ ನೋಡ್ತೀವಿ ನಾವು, ಅಲ್ಲಿ ಹೈಕಮಾಂಡ್ದಾಗ ಗೊತ್ತಿಲ್ಲ ನನಗೆ, ನಮ್ಮಲ್ಲಿ ಏನು ಗೊತ್ತಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.